ಐ ಲವ್ ಮೊಹಮ್ಮದ್ ಅನ್ನುವಂಥ ವಿಚಾರ ದೂರದ ಉತ್ತರ ಪ್ರದೇಶ ರಾಜಸ್ಥಾನ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಈಗ ಕರ್ನಾಟಕದಲ್ಲಿ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘರ್ಷಣೆ ಕೂಡ ಆಗಿದೆ. ಇನ್ನು ಮುಖ್ಯಮಂತ್ರಿ ಸೇರಿದಂತೆ ಹಿರಿಯ ಸಚಿವರ ಕಾರ್ಯಕ್ರಮ ಇದ್ದಂಥ ಒಂದು ದಿನ ಹಿಂದೆಯೇ ಇಂಥ ಒಂದು ಘಟನೆ ನಡೆದಿರ್ಬೋದು. ಈಗ ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಐ ಲವ್ ಮೊಹಮ್ಮದ್ ಉತ್ತರ ಪ್ರದೇಶದಲ್ಲಿ ಹೊತ್ತಿಕೊಂಡ ಇದೊಂದು ಬ್ಯಾನರ್ ಕಿಚ್ಚು ರಾಜ್ಯಕ್ಕೂ ವ್ಯಾಪಿಸಿದೆ. ಉತ್ತರಾಖಂಡ್, ಮಹಾರಾಷ್ಟ್ರ ಹಾಗೂ ತೆಲಂಗಾಣದಲ್ಲಿ ಸದ್ದು ಮಾಡಿದ್ದ ಈ ವಿವಾದ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ರಾಜ್ಯದ ಬೆಳಗಾವಿಯಲ್ಲಿ ಐ ಲವ್ ಮೊಹಮ್ಮದ್ ವರ್ಸಸ್ ಜೈ ಶ್ರೀರಾಮ್ ಎಂಬ ಪೋಸ್ಟರ್ಗಳು ಪರಿಸ್ಥಿತಿಯನ್ನ ಬೂದಿ ಮುಚ್ಚಿದ ಕೆಂಡದಂತಾಗಿಸಿದೆ. ಪ್ರತಿ ವರ್ಷದಂತೆ ನಿನ್ನೆ ಮಾಬು ಸುಬಾನಿ ದರ್ಗಾದ ಉರುಸ್ ಮೆರವಣಿಗೆ ಇತ್ತು. ಆದರೆ ಪ್ರತಿ ಸಲ ಈ ಮೆರವಣಿಗೆ ಶನಿವಾರ ಕೂಟ ಹಾಗೂ ಜಾಲ್ಗಾರ್ ಗಲ್ಲಿ ಮೂಲಕ ತೆರಳುತ್ತಾ ಇತ್ತು. ಆದರೆ ನಿನ್ನೆ ರಾತ್ರಿ ಮೆರವಣಿಗೆ ಹೊರಟವರು ಅನುಮತಿ ಇಲ್ಲದೆ ಖಡಕ್ ಗಲ್ಲಿಗೂ ಎಂಟ್ರಿ ಕೊಟ್ಟ ಆರೋಪ ಕೇಳಿಬಂದಿದೆ. ಇದೇ ವೇಳೆ ಮುಸ್ಲಿಂ ಸಮುದಾಯದ ಯುವಕರು ಐ ಲವ್ ಮೊಹಮ್ಮದ್ ಎಂಬ ಘೋಷಣೆ ಕೂಗಿದ್ದಾರಂತೆ. ಇದನ್ನ ಕೆಲವರು ಪ್ರಶ್ನಿಸಿದ್ದು ಆ ವೇಳೆ ಕಲ್ಲು ತೂರಾಟವೇ ನಡೆದಿದೆ. ಹಲವಾರು ಘಟನೆಗಳಲ್ಲಿ ಅವರು ನಡ್ಕೊಂಡ ರೀತಿಯಲ್ಲಿ ಇವತ್ತು ವಿಫಲವಾಗಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಗೃಹ ಸಚಿವರು ಇದನ್ನ ಗಂಭೀರವಾಗಿ ತಗೋಬೇಕು. ಈ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಈವರೆಗೂ 11 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಸಾಲದ್ದಕ್ಕೆ ಕಡೆ ಬಜಾರ್ ಪೊಲೀಸರು ಖಡಕ್ ಗಲ್ಲಿಯಲ್ಲಿ ಬಿಗಿ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ. ಇಷ್ಟಕ್ಕೂ ಪರಿಸ್ಥಿತಿ ಇಷ್ಟೆಲ್ಲ ಹದಗೆಡೋದಕ್ಕೆ ಈ ಬ್ಯಾನರ್ ಕಾರಣ ಎನ್ನಲಾಗ್ತಾ ಇದೆ. ಕೆಲ ದಿನಗಳ ಹಿಂದೆ ಕೆಲವು ಗಲ್ಲಿಗಳಲ್ಲಿ ಐ ಲವ್ ಮೊಹಮ್ಮದ್ ಎಂಬ ಬ್ಯಾನರ್ ಅಳವಡಿಸಲಾಯಿತು. ಅದರ ಕಿಚ್ಚು ನಿನ್ನೆ ದೊಡ್ಡದಾದ ಬಗ್ಗೆ ಚರ್ಚೆಯಾಗ್ತಾ ಇದೆ. ಈ ಹೊತ್ತಲ್ಲೇ ಐ ಲವ್ ಮೊಹಮ್ಮದ್ ಬ್ಯಾನರ್ಗೆ ಹಿಂದೂ ಸಂಘಟನೆಗಳು ಕೌಂಟರ್ ಕೊಟ್ಟಿವೆ. ಐ ಲವ್ ಶ್ರೀರಾಮ್ ಅಂತ ಬ್ಯಾನರ್ ಅಳವಡಿಸಿವೆ. ನಮ್ಮ ಪ್ರೇಮ ಶಿವಾಜಿ ಮಹಾರಾಜರ ಮೇಲಿರಲಿದೆ, ನೀವು ಪ್ರತಾಪ್ಗಢ ಯುದ್ಧ ಮರೆತಿದ್ದೀರಾ ಅಂತ ಬ್ಯಾನರ್ ನಡಿ ಬರಹ ಬರೆಯಲಾಗಿದೆ. ಇವ್ರು ಕೆಲವೊಂದಿಷ್ಟು ಹಚ್ಚೋದು, ಅವರು ಹಚ್ಚೋದು, ಈ ಥರ ಬ್ಯಾನರ್ ಬಗ್ಗೆ ಸ್ವಲ್ಪ ಅನ್ಈಸಿನೆಸ್ ಇದೆ ಬೆಳಗಾವಿ ನಗರದಲ್ಲಿ. ಕಲಬುರಗಿಯಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ವಿವಾದ ಹೆಚ್ಚಾಗಿದೆ. ಸೇಡಂ ಬಳಿಕ ಆಳಂದದಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಅಳವಡಿಸಲಾಗಿದೆ. ಬೆಳಗಾವಿಯಿಂದ ಸಹದೇವ್ ಮಾನೆ ಜೊತೆ ದತ್ತಾತ್ರೇಯ ಪಾಟೀಲ್, ಟಿವಿ9 ಕಲಬುರಗಿ.